ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರಯಂಬಕಿ ಗೌರಿ ನಾರಾಯಣಿ ನಮೋಸ್ತುತೆ. ತಾಯಿ ಪ್ರತ್ಯಂಗಿರಾದೇವಿ ತಮ್ಮೆಲ್ಲರಿಗೂ ಆಯುಸ್ಸು, ಆರೋಗ್ಯವನ್ನು, ಐಶ್ವರ್ಯವನ್ನು, ಸ್ಥಿರವಾದಂಥ ಉದ್ಯೋಗವನ್ನು, ಆದಾಯವನ್ನು ಕರುಣಿಸಲಿ ಅಂತ ತಾಯಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ನೇರವಾಗಿ ವಿಚಾರಕ್ಕೆ ಬಂದುಬಿಡೋಣ. 2026 ಮಾರ್ಚ್ 3ನೇ ತಾರೀಕು ನಡೀತಾ ಇರ್ತಕ್ಕಂತಹ ಚಂದ್ರಗ್ರಹಣದಿಂದ ಯಾವ ರಾಶಿಗಳ ಮೇಲೆ ದುಷ್ಪರಿಣಾಮ ಬೀರಲಿದೆ, ಯಾವ ರಾಶಿಯವರು ಈ ಕಾಲದಲ್ಲಿ ಸಫರನ್ನು ಪಡ್ತಾರೆ, ಯಾವ ರಾಶಿಯವರಿಗೆ ಈಗೊಂದು ಗ್ರಹಣ ಶುಭ ಫಲಗಳನ್ನು ಕೊಡ್ತದೆ, ಮಕ್ಕಳಿಗೆ ಏನು ಮಾಡಬೇಕು, ಗರ್ಭಿಣಿ ಹೆಂಗಸರು ಈ ಒಂದು ಗ್ರಹಣದ ಕಾಲಾವಧಿಯಲ್ಲಿ ಏನು ಮಾಡಬೇಕು, ಗ್ರಹಣದ ದುಷ್ಪರಿಣಾಮವನ್ನು ನಿವಾರಣೆಯನ್ನು ಮಾಡಿಕೊಳ್ಳಿಕ್ಕೆ ಯಾವ ದೇವರ ಆರಾಧನೆಯನ್ನು ಮಾಡಬೇಕು, ಏನು ಮಂತ್ರ ಜಪವನ್ನು ಮಾಡ್ಕೋಬೇಕು, ಗ್ರಹಣ ಮುಕ್ತಾಯ ಆದ ನಂತರದಲ್ಲಿ ಯಾವ ದೇವಾಲಯಕ್ಕೆ ತೆರಳಿ ಏನು ದಾನವನ್ನು ಮಾಡಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ನೇರವಾಗಿ ವಿಚಾರಕ್ಕೆ ಬಂದುಬಿಡೋಣ. 2026 ಮಾರ್ಚ್ 3ನೇ ತಾರೀಕು ಮಧ್ಯಾಹ್ನ 3:20 6:48 ಕಾಲಾವಧಿನಲ್ಲಿ ಈ ಒಂದು ಮಧ್ಯದ ಕಾಲಾವಧಿಯಲ್ಲಿ ನಡೀತಾ ಇರತಕ್ಕಂತಹ ಖಗ್ರಾಸ ಕೇತುಗ್ರಸ್ತ ಚಂದ್ರಗ್ರಹಣ 4 ರಾಶಿಯವರ ಮೇಲೆ ವಿಶೇಷವಾಗಿ ಪ್ರಭಾವವನ್ನು ಬೀರಲಿದೆ. ಯಾವ್ಯಾವುದು 4 ರಾಶಿ ಅಂತಂದರೆ, ಗ್ರಹಣ ಸಿಂಹರಾಶಿಯ ಪುಬ್ಬ ನಕ್ಷತ್ರದಲ್ಲಿ ನಡೀತಾ ಇರೋದ್ರಿಂದ ಸಂಪೂರ್ಣವಾಗಿ ಸಿಂಹರಾಶಿ ಮೇಲೆ ಪ್ರಭಾವವನ್ನು ಒಳಗೊಂಡಿದ್ದು, ನಂತರದಲ್ಲಿ ಕನ್ಯಾ ರಾಶಿ, ಮಕರ ರಾಶಿ, ಮೀನರಾಶಿ, ಹೀಗೆ ಸಿಂಹರಾಶಿ, ಕನ್ಯಾ ರಾಶಿ, ಮಕರ ರಾಶಿ, ಮೀನರಾಶಿ ಈ 4 ರಾಶಿಯವರ ಮೇಲೆ ಅಶುಭ ಫಲಗಳನ್ನು ಒಳಗೊಳ್ತಕ್ಕಂಥ ಸನ್ನಿವೇಶ ಇದೆ. ಅದರಲ್ಲೂ ವಿಶೇಷವಾಗಿ ಸಿಂಹರಾಶಿಯವರು ಅಷ್ಟಮ ಶನಿಯನ್ನು ಎದುರಿಸ್ತಾ ಇರೋದ್ರಿಂದ, ಕನ್ಯಾ ರಾಶಿಯವರು ಸಪ್ತಮ ಶನಿಯ ಪ್ರಭಾವವನ್ನು ಎದುರಿಸ್ತಾ ಇರೋದ್ರಿಂದ, ಮೀನರಾಶಿಯವರು ಸಾಡೆಸಾತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇರೋದ್ರಿಂದ ಈ ರಾಶಿಯವರು ತುಂಬ ಎಚ್ಚರಿಕೆಯಿಂದ ಗ್ರಹಣದ ಕಾಲಾವಧಿನಲ್ಲಿ ಇರಬೇಕು. 3:20 6:48 ಕಾಲಾವಧಿವರೆಗೂ ಸಹ ಎಲ್ಲಿ ಹೊರಗಡೆ ಪ್ರಯಾಣ ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡಬಾರ್ದು. ಗ್ರಹಣದ ಕಾಲಾವಧಿಯಲ್ಲಿ ಏನು ತಿನ್ನೋದಾಗಲಿ, ಕುಡಿಯೋದಾಗಲಿ, ನಿದ್ರೆ ಮಾಡೋದಾಗಲಿ ಈ ಕೆಲಸಗಳನ್ನು ಮಾಡಬಾರ್ದು. ಸಿಂಹರಾಶಿಯವರು, ಕನ್ಯಾ ರಾಶಿಯವರು, ಮಕರ ರಾಶಿಯವರು, ಮೀನರಾಶಿಯವರು ಗ್ರಹಣದ ಕಾಲಾವಧಿಯಲ್ಲಿ ಓಂ ರಂ ರಮಾಯೇ ನಮಃ, ಓಂ ರಂ ರಮಾಯೇ ನಮಃ ಮತ್ತು ಓಂ ಚಂದ್ರಾಯ ನಮಃ, ಓಂ ಚಂದ್ರಾಯ ನಮಃ ಈ 2 ಮಂತ್ರಗಳನ್ನು ಸಂಪೂರ್ಣವಾಗಿ 3:20 6:48 ಚಾಂಟ್ ಮಾಡಿದ್ದೇ ಆದರೆ, ಈ ಮಂತ್ರವನ್ನು ಹೇಳ್ಕೊಂಡಿದ್ದೇ ಆದರೆ ಈ ರಾಶಿಯವರ ಮೇಲೆ ಉಂಟಾಗ್ತಕ್ಕಂತಹ ದುಷ್ಪರಿಣಾಮ, ಕೆಟ್ಟ ಪ್ರಭಾವಗಳು ಸಂಪೂರ್ಣವಾಗಿ ನಿವಾರಣೆಯಾಗಿ ಶುಭ ಫಲಗಳು ಸಿಗ್ತದೆ. ಸಿಂಹರಾಶಿಯವರು, ಕನ್ಯಾ ರಾಶಿಯವರು, ಮಕರ ರಾಶಿಯವರು, ಮೀನರಾಶಿಯವರು ಈ ಕಾಲಾವಧಿನಲ್ಲಿ ವಿಶೇಷವಾಗಿ ತಾಯಿಯೊಂದಿಗೆ ಯಾವುದೇ ರೀತಿಯ ಜಗಳ ಆಗಲಿ, ಮನಸ್ತಾಪ ಆಗಲಿ, ಭಿನ್ನಾಭಿಪ್ರಾಯಗಳನ್ನು ಮಾಡ್ಕೋಬಾರ್ದು. ಸಾಧ್ಯ ಆದಷ್ಟು ಮೌನವಾಗಿದ್ದಷ್ಟು ಎಷ್ಟೋ ಸಮಸ್ಯೆಗಳು ಪರಿಹಾರ ಆಗ್ತವೆ. ದುಷ್ಪರಿಣಾಮ ಒಳಗೊಂಡಿರ್ತಕ್ಕಂಥ ಈ ರಾಶಿಯವರು ಡಿಪ್ರೆಷನ್ ಒಳಗಾಗೋದಾಗಲಿ, ಸೂಸೈಡ್ ಥಾಟ್ಸ್ ಬರೋದಾಗಲಿ, ಲೋನ್ಲಿನೆಸ್ ಫೀಲ್ ಆಗೋದಾಗಲಿ, ಮಾನಸಿಕವಾಗಿ ಕಿರಿಕಿರಿಯನ್ನು ಒಳಗೊಳ್ಳೋದಾಗಲಿ ಉಂಟಾಗ್ತಕ್ಕಂಥ ಸನ್ನಿವೇಶಗಳು ಹೆಚ್ಚಾಗುತ್ತೆ. ಹಾಗಾಗಿ ಗ್ರಹಣ ಸಂದರ್ಭದಲ್ಲಿ ಗೌರಿಯನ್ನು ಆರಾಧನೆಯನ್ನು ಮಾಡೋದ್ರಿಂದ, ಗೌರಿಯ ಅಷ್ಟೋತ್ತರವನ್ನು ಹೇಳ್ಕೊಳ್ಳೋದ್ರಿಂದ, ದುರ್ಗೆಯನ್ನು ಆರಾಧನೆಯನ್ನು ಮಾಡೋದ್ರಿಂದ, ದುರ್ಗಾ ಅಷ್ಟೋತ್ತರವನ್ನು ಹೇಳ್ಕೊಳ್ಳೋದ್ರಿಂದನೂ ಸಹ ದುಷ್ಪರಿಣಾಮಗಳಿಂದ ಹೊರಗಡೆ ಬರ್ಬೋದು. ಯಾವ ರಾಶಿಗೆ ಶುಭ ಫಲ ಇದೆ ಅಂತ ನಾವು ನೋಡೋದಾದರೆ, ಮಿಥುನ ರಾಶಿ, ತುಲಾ ರಾಶಿ, ವೃಶ್ಚಿಕ ರಾಶಿ ಈ 3 ರಾಶಿಯವರಿಗೆ ಅತಿ ಹೆಚ್ಚು ಶುಭ ಫಲಗಳು ಉಂಟಾಗ್ತಕ್ಕಂಥ ಸನ್ನಿವೇಶ. ಉಳಿದಂಥ ರಾಶಿಯವರಿಗೆ ಸಾಧಾರಣವಾದಂಥ ಫಲ ಇರ್ತದೆ. ಯಾರು ಈ ಒಂದು ಗ್ರಹಣದ ಕಾಲಾವಧಿನಲ್ಲಿ ಎಚ್ಚರಿಕೆಯನ್ನು ವಹಿಸ್ಕೋಬೇಕು ಅಂದರೆ, ವಿಶೇಷವಾಗಿ ಒಂದು 8 ವರ್ಷಕ್ಕಿಂತ ಕಡಿಮೆ ವಯಸ್ಸಿರ್ತಕ್ಕಂಥ ಮಕ್ಕಳು ಹೊರಗಡೆ ಬರಬಾರ್ದು. ಗರ್ಭಿಣಿ ಹೆಣ್ಣು ಮಕ್ಕಳು ಈ ಒಂದು ಕಾಲಾವಧಿನಲ್ಲಿ ಏನು ತಿನ್ನೋದಾಗಲಿ, ಕುಡಿಯೋದಾಗಲಿ, ಗ್ರಹಣವನ್ನು ವೀಕ್ಷಣೆಯನ್ನು ಮಾಡೋದಾಗಲಿ, ಮನೆಯಿಂದ ಹೊರಗಡೆ ಬರೋದಾಗಲಿ ಮಾಡಬಾರ್ದು. ಅನಾರೋಗ್ಯ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಕ್ಕಂಥ ವಯೋವೃದ್ಧರು ಸಹ ಗ್ರಹಣದ ಕಾಲಾವಧಿಯಲ್ಲಿ ಪ್ರಯಾಣವನ್ನು ಮಾಡೋದಾಗಲಿ, ಹಿಲ್ ಸ್ಟೇಷನ್ಗೆ ವಿಸಿಟ್ ಕೊಡೋದಾಗಲಿ, ಅತಿ ಹೆಚ್ಚು ವೇಗದಲ್ಲಿ ವಾಹನಗಳನ್ನು ಓಡಿಸೋದಾಗಲಿ ಮಾಡಿದ್ರೆ ಅಪಘಾತಗಳು ಉಂಟಾಗೋದಾಗಲಿ, ಅಗ್ನಿಗಂಡಾಂತರಗಳು ಉಂಟಾಗೋದಾಗಲಿ ಆಗ್ತಕ್ಕಂಥ ಸನ್ನಿವೇಶಗಳು.
ಹಾಗಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಗ್ರಹಣ ಮುಕ್ತಾಯ ಆದ ನಂತರದಲ್ಲಿ ತಮ್ಮ ಮನೆಯ ಸಮೀಪದಲ್ಲೇ ಇರ್ತಕ್ಕಂತಹ ಯಾವುದಾದ್ರೂ ಒಂದು ಸ್ತ್ರೀ ದೇವರ ದೇವಾಲಯಕ್ಕೆ, ಅದರಲ್ಲೂ ವಿಶೇಷವಾಗಿ ಗ್ರಾಮ ದೇವಿಯ ದೇವಾಲಯಕ್ಕೆ ತೆರಳಿ, ಅಥವಾ ಯಾವುದಾದ್ರೂ ಒಂದು ಹೆಣ್ಣು ದೇವರ ದೇವಾಲಯಕ್ಕೆ ತೆರಳಿ, ವಿಶೇಷವಾಗಿ ದುರ್ಗಾ ದೇವಾಲಯ ಆದರೆ ಇನ್ನೂ ಒಳ್ಳೆಯದು. ಅಂತಹ ಸ್ತ್ರೀ ದೇವರ ದೇವಾಲಯಕ್ಕೆ ತೆರಳಿ ಬಿಳಿ ವಸ್ತ್ರವನ್ನು ಮತ್ತು ಅಕ್ಕಿಯನ್ನು, ಅದರೊಳಗೆ ಒಂದಷ್ಟು ದಕ್ಷಿಣೆಯನ್ನು ಇಟ್ಟು ದಾನವನ್ನು ಮಾಡೋದ್ರಿಂದ ದುಷ್ಪರಿಣಾಮಗಳನ್ನು ಒಳಗೊಂಡಿರ್ತಕ್ಕಂಥ 4 ರಾಶಿಯವರಿಗೆ ಶುಭ ಫಲಗಳು ಸಿಗ್ತದೆ. ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರೆ, ಕೌಟುಂಬಿಕ ಕಲಹಗಳನ್ನು ಎದುರಿಸ್ತಾ ಇದ್ರೆ, ಈ ದಾನದ ಫಲದಿಂದ, ಜಪದ ಫಲದಿಂದ, ಗೌರಿಯ ಆರಾಧನೆಯಿಂದ, ಗ್ರಾಮ ದೇವಿಯ ಆರಾಧನೆಯಿಂದ ಎಲ್ಲ ದುಷ್ಪರಿಣಾಮಗಳಿಂದ ಹೊರಗಡೆ ಬಂದು ಅತಿ ಹೆಚ್ಚು ಶುಭ ಫಲಗಳನ್ನು ಪಡ್ಕೋಬಹುದು. ಚಂದ್ರನ ಮನಸ್ಸಿನ ಕಾರಕ ಅಂತಾರೆ, ಲಕ್ಷ್ಮೀ ಸಹೋದರ ಅಂತಾರೆ. ಹಾಗಾಗಿ ಯಾವುದೇ ರೀತಿಯ ಮಾನಸಿಕ ಕಾಯಿಲೆಗಳಿದ್ರೂ ನಿವಾರಣೆ ಆಗ್ತದೆ. ಹಣಕಾಸಿನ ಸಮಸ್ಯೆಗಳು, ಸಾಲ ಸೋಲ ಬಾಧೆಗಳಿದ್ರೂ ಸಹ ನಿವಾರಣೆಯಾಗೋದ್ರ ಜೊತೆಗೆ ಸಂಪೂರ್ಣವಾಗಿ ಮನಸ್ಸಿಗೆ ನೆಮ್ಮದಿ ಸಿಗ್ತದೆ ಅಂತ ಹೇಳಲಿಕ್ಕೆ ಇಷ್ಟವನ್ನು ಪಡ್ತೀನಿ. ಗ್ರಹಣ ಅನ್ನೋದು ಪ್ರಕೃತಿದತ್ತವಾಗಿ ನಡೀತಾ ಇರ್ತಕ್ಕಂಥ ಒಂದು ಸನ್ನಿವೇಶ ಆಗಿದ್ದು, ಯಾರೂ ಗ್ರಹಣಕ್ಕೆ ಆತಂಕ ಪಡ್ತಕ್ಕಂಥ ಸನ್ನಿವೇಶ ಇಲ್ಲ. ಶಾಂತಿ ಕಾರ್ಯಗಳನ್ನು ಮಾಡಿಕೊಂಡ್ರೆ ಸಾಕು, ಎಚ್ಚರಿಕೆಯನ್ನು ವಹಿಸ್ಕೊಂಡ್ರೆ ಸಾಕು. ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋವನ್ನು ವೀಕ್ಷಿಸ್ತಾ ಇರ್ತಕ್ಕಂಥ ಎಲ್ಲ ಪ್ರಿಯ ಬಂಧು ವೀಕ್ಷಕರೇ, ವಿಡಿಯೋ ತಮಗಿಷ್ಟ ಆಗಿದ್ದರೆ ತಮ್ಮ ಬಂಧು ಮಿತ್ರರಲ್ಲಿ, ಸ್ನೇಹಿತರಲ್ಲಿ ಈ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ. ವಿಡಿಯೋವನ್ನು ಲೈಕ್ ಮಾಡಿ, ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆಯೂ ಸಹ ಅತ್ಯುತ್ತಮವಾದಂತಹ ಉತ್ತಮವಾದ ವಿಚಾರಧಾರೆಗಳನ್ನು ತಮಗೆ ತಿಳಿಸ್ಕೊಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.